ಆತ್ಮೀಯ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಸಂವಿಧಾನದ ಪ್ರಮುಖ ವಿಧಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪರೀಕ್ಷಾ ಕಾಲಕ್ಕೆ ಸಹಾಯವಾಗಲಿ ಎಂಬುದು ನನ್ನ ಉದ್ದೇಶ. ಸಂಚಿಕೆ 2 ಇದು. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅತಿ ಹೆಚ್ಚಿನ ಸಂವಿಧಾನಾತ್ಮಕ ಅಧಿಕಾರ ಹೊಂದಿದ ಸಂವಿಧಾನಾತ್ಮಕ ಸಂಸ್ಥೆ ಯಾವುದು? ಕೇಂದ್ರ ಚುನಾವಣಾ ಆಯೋಗ. ರಾಷ್ಟ್ರಪತಿಗಳು 80ನೇ ವಿಧಿ ಅನ್ವಯ ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ಜ್ಞಾನ ಹೊಂದಿದವರನ್ನು ನಾಮಕರಣ ಮಾಡುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗ ಅಲ್ಲ, ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ. ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯ ಕುರಿತು ತಿಳಿಸುವ ಸಂವಿಧಾನ ವಿಧಿ 131ನೇ ವಿಧಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಲಂಕಾದ ಸರಿಮಾವೋ ಬಂಡಾರನಾಯಕೆ. CAG ಅವರು ತಮ್ಮ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ರಾಷ್ಟ್ರಪತಿಯವರು ಸಲ್ಲಿಸುತ್ತಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 85 ವರ್ಷ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 82. ಕೇಂದ್ರ ಲೋಕಸೇವಾ ಆಯೋಗವನ್ನು ಯಾವ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ? 1919ರ ಭಾರತ ಸರ್ಕಾರ ಕಾಯ್ದೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಭಾಗದ ಅಂಶಗಳನ್ನು ಕ್ರಮವಾಗಿ ಬರೆಯಿರಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸರ್ಕಾರದ 4ನೇ ಅಂಗ ಪತ್ರಿಕಾ ರಂಗ. ಭಾರತ ಸಂವಿಧಾನ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? 52ನೇ ತಿದ್ದುಪಡಿ. ಭಾರತ ಒಕ್ಕೂಟದ 22ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದ ರಾಜ್ಯ ಯಾವುದು? ಸಿಕ್ಕಿಂ. 1975. ಹಿಮಾಚಲ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? 1971. ಭಾರತ ಒಕ್ಕೂಟದ 25ನೇ ರಾಜ್ಯ ಯಾವುದು? ಗೋವಾ. ಭಾರತದ ಸಂವಿಧಾನದ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು? 360ನೇ ವಿಧಿ. ಹಣಕಾಸು ಮಸೂದೆಯನ್ನು ಯಾವ ಸದನದಲ್ಲಿ ಮೊದಲು ಮಂಡಿಸಬಹುದು? ಲೋಕಸೇವಾ ಅಥವಾ ವಿಧಾನಸಭೆ ಮಾತ್ರ? 1953ರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಪುನರ್ವಿಂಗಡಣೆಗಾಗಿ ರಚನೆಯಾದ ಫಜಲ್ ಅಲಿ ಆಯೋಗದ ಸದಸ್ಯರು ಯಾರು? KM ಪಣಿಕರ್ ಮತ್ತು HN ಕುಂಜ್ರು. ಒಂದು ನಿರ್ದಿಷ್ಟ ಮಸೂದೆಯನ್ನು ಹಣಕಾಸಿನ ಮಸೂದೆ ಹೌದೋ ಅಥವಾ ಅಲ್ಲವೋ ಎಂದು ನಿರ್ಧರಿಸುವವರು ಯಾರು? ಲೋಕಸಭಾ ಸ್ಪೀಕರ್. ಭಾರತ ಉಪರಾಷ್ಟ್ರಪತಿ ಅವರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರು ಆಯ್ಕೆ ಮಾಡುತ್ತಾರೆ. ಹೇಬಿಯಸ್ ಕಾರ್ಪಸ್ ಎಂದರೆ ಅಕ್ರಮವಾಗಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕ್ರಮಕ್ಕೆ ಹೇಬಿಯಸ್ ಕಾರ್ಪಸ್. ಮ್ಯಾನ್ಮಸ್ ಎಂದರೆ ಸರ್ಕಾರಿ ಉನ್ನತ ಅಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವಂತೆ ಹೊರಡಿಸುವ ರಿಟ್ ಅರ್ಜಿ. ಕೋ ವಾರೆಂಟ್ ಎಂದರೆ ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ನಿರ್ವಹಿಸುತ್ತಿದ್ದರೆ ಅಂತರ ವಿರುದ್ಧ ಹೊರಡಿಸುವ ಕಾನೂನಿಗೆ ಕೋ ವಾರೆಂಟ್. ಪ್ರೊಹಿಬಿಷನ್ ಅಂದರೆ ಅಧೀನ ನ್ಯಾಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮೇಲಿನ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ರಿಟ್ ಅರ್ಜಿಯಾಗಿದೆ. ಸರ್ಸಿಯೋರರಿ ಎಂದರೆ ಅಧೀನ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಡೆಹಿಡಿಯುವ ಅಥವಾ ರದ್ದುಪಡಿಸುವ 2 ಅಧಿಕಾರಗಳನ್ನು ಮೇಲಿನ ನ್ಯಾಯಾಲಯ ಹೊಂದಿರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರುವ
ಸಂವಿಧಾನ ವಿಧಿ ಯಾವುದು? 32ನೇ ವಿಧಿ. ಇದು ಸಂವಿಧಾನಾತ್ಮಕ ಪರಿಹಾರದ ಕಾಯ್ದೆ. ಭಾರತ ಸಂವಿಧಾನದ ಪುನರ್ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರು? ನ್ಯಾಯಮೂರ್ತಿ ಎನ್ ವೆಂಕಟಾಚಲಯ್ಯ. ಭಾರತ ಸಂವಿಧಾನ ಸಂಚಿತ ನಿಧಿಯ ಕಾವಲು ನಾಯಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರ ಸಮಿತಿಗೆ CAG ಅಂತೇವೆ. ಭಾರತ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಬೈಕ್ಯಾಮರಿಯಲ್ ಅಂಗವಾಗಿ ರಚಿಸಲು ಅವಕಾಶ ನೀಡಿದ ಕಾಯ್ದೆ ಯಾವುದು? 1919ರ ಭಾರತ ಸರ್ಕಾರದ ಕಾಯ್ದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾದ ಸಂವಿಧಾನದ ತಿದ್ದುಪಡಿ ಯಾವುದು? 44ನೇ ತಿದ್ದುಪಡಿ. ಈಶಾನ್ಯ ರಾಜ್ಯಗಳ ಗುಂಪಿನಲ್ಲಿ ಬರುವ ರಾಜ್ಯಗಳು ಯಾವುವು? ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂ. ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು? ಗುಲ್ಜಾರಿಲಾಲ್ ನಂದಾ. ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು. ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ರಾಜ್ಯ ಪಟ್ಟಿ. ಅದು ವಿದ್ಯಾರ್ಥಿಗಳೇ, ಸ್ಪರ್ಧಕಾಂಕ್ಷಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ ಇಟ್ಕೊಳ್ಳಿ, ಒಂದು ಕಡೆ ಮನನ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ಪರೀಕ್ಷೆಗೆ ಸಹಾಯಕ್ಕೆ ಬರ್ತದೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.